ಆಮೇಲೆ ಲೈನ್ ಮಾಡಿ ಇದು ವಿಚಾರ ಮಾಡಲಾಗಿ ಅವರ ಹೆಸರು ಮಧು, ಮತ್ತೆ ಅವರು ಒಟ್ಟು 11 ಮೋಟರ್ ಬೈಕ್ ಥೆಫ್ಟ್ ಮಾಡಿರ್ತಾರೆ. ಇದು ಒಂದು ಪಾಂಡವಪುರ, ಒಂದು ಮೇಲುಕೋಟೆ, 2 KR-ಪೇಟೆ ರೂರಲ್, 1 KR-ಪೇಟೆ ಟೌನ್ ನಲ್ಲಿ ಬೈಕ್ ಪತ್ತೆ ಮಾಡಿರ್ತಾರೆ. ಸುಮಾ ಮತ್ತು ಕಾನ್ಸ್ಟೇಬಲ್ ಪೂರ್ಣಿಮಾ ಅವರನ್ನು ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು, ಇವರು ಆರೋಪಿಯಾದ ಈಶ್ವರಿ ಇವರು ತಮಿಳುನಾಡು ಮೂಲದವರು. ಇವರನ್ನ ದಸ್ತಗಿರಿ ಮಾಡಿ ಇದರಲ್ಲಿ ಎರಡು ಪ್ರಕರಣಗಳಲ್ಲಿ ಇದು ರಿಕವರಿ ಮಾಡಿರ್ತಾರೆ. ಒಟ್ಟು 40 ಗ್ರಾಮ್ ರಿಕವರಿ ಆಗಿರುತ್ತೆ. ಇದರಲ್ಲಿ ವೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮನೆಗಳ್ಳತನ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಆರೋಪಿ ಲಕ್ಷ್ಮಣ್ ಅವರನ್ನ ಈ ಹಿಂದೆ ಕೆಲಸ ಮಾಡ್ತಿರೋಂಥ ಮುತ್ತುರಾಜ್ ಅವರು ಅವ್ರ ಮನೆಯಲ್ಲಿ ಕರ್ಕೊಂಡು ಬಂದು ಆ ಕೆಲ್ಸಕ್ಕೆ ಸೇರಿಸಿರ್ತಾರೆ. ಮುತ್ತುರಾಜ್ ಅವ್ರಿಗೆ ಮುಂಚೆ ಕ್ರೈಮ್ ಮಾಡಿರುವಂಥದ್ದು ಹಿನ್ನೆಲೆ ಇದೆ. ಇದನ್ನ ನಾವು ಅವರ ತನಿಖಾ ತಂಡವರು ಕೂಲಂಕುಷವಾಗಿ ಅವರನ್ನು ಪರಿಶೀಲನೆ ಮಾಡಿದಾಗ ತಿಳಿದು ಬರ್ತದೆ. ಮುತ್ತುರಾಜ್ರವರು ಚಂದ್ರರವರು ಕೂಡಿ ಒಂದು ಪ್ಲಾನ್ ಮಾಡ್ತಾರೆ. ಅವರು ಇದ್ದಾಗ, ಯಶೋದಮ್ಮ ಅವರು ಇದ್ದಾಗ, ರಾಮ ಅವರ ತೋಟದ ಮನೆಯಲ್ಲಿ ಇರಬೇಕಾದ್ರೆ ರಾತ್ರಿ ಸುಮಾರು 9:15 ಗಂಟೆಗೆ ಯಾರೋ ದುಷ್ಕರ್ಮಿಗಳು ಬಂದು ಅವರಿಗೆ ಒಂದು ರಾಡಲ್ಲಿ ಹೊಡೆದು ಅವರಿಗೆ ಇದರಲ್ಲಿ ಕಿವಿಲಿರುವಂಥ ಒಂದು ಮಾಟಿನ ಬಿಚ್ಚಿಸ್ಕೊಂಡು ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ಅವರೊಂದು ಫಿರ್ಯಾದನ್ನು ನೀಡಿರ್ತಾರೆ. ಅವರನ್ನ ಈ ಹಿಂದೆ ಕೆಲಸ ಮಾಡ್ತಿರೋಂಥ ಮುತ್ತುರಾಜ್ ಅವರು ಅವ್ರ ಮನೆಯಲ್ಲಿ ಕರ್ಕೊಂಡು ಬಂದು ಆ ಕೆಲ್ಸಕ್ಕೆ ಸೇರಿಸಿರ್ತಾರೆ. ಮುತ್ತುರಾಜ್ ಅವ್ರಿಗೆ ಮುಂಚೆ ಕ್ರೈಮ್ ಮಾಡಿರುವಂಥದ್ದು ಹಿನ್ನೆಲೆ ಇದೆ. ಇದನ್ನ ನಾವು ಅವರ ತನಿಖಾ ತಂಡವರು ಕೂಲಂಕುಷವಾಗಿ ಅವರನ್ನು ಪರಿಶೀಲನೆ ಮಾಡಿದಾಗ ತಿಳಿದು ಬರ್ತದೆ. ಮುತ್ತುರಾಜ್ರವರು ಚಂದ್ರರವರು ಕೂಡಿ ಒಂದು ಪ್ಲಾನ್ ಮಾಡ್ತಾರೆ. ಅವರು ಇದ್ದಾಗ, ಯಶೋದಮ್ಮ ಅವರು ಇದ್ದಾಗ ಕುಮಾರ್ ಅವನ್ನ ಕರ್ಕೊಂಡು ಬಂದು ಇವರು ಚೈನ್ ಸ್ನ್ಯಾಚಿಂಗ್ ಮಾಡಿರ್ತಾರೆ. ಸೊ 2 ಅಪ್ರಾಪ್ತ ಬಾಲಕ ಮತ್ತು ಅಕ್ಯೂಸ್ಡ್ ಕಿರಣ್ ಕುಮಾರ್ ಅವರನ್ನ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆ ಹಳೆಬೂದನೂರಲ್ಲಿ ಚೆನ್ನೇಗೌಡರವರು ಒಂದು ಪ್ರಕರಣವನ್ನು ನೀಡಿರ್ತಾರೆ. ಅದು ಸೈಯದ್ ಅಹಮದ್ ಅನ್ನೋರ ಅಕ್ಯೂಸ್ ನ ದಸ್ತಗಿರಿ ಮಾಡಲಾಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ 4 ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ 4 ಪ್ರಕರಣಗಳು, 2 ಮೇಲ್ಕೋಟೆಗೆ ಸಂಬಂಧಪಟ್ಟಿರುವ ಪ್ರಕರಣಗಳನ್ನ ಪತ್ತೆ ಮಾಡಲಾಗಿರುತ್ತದೆ. 26 ಬೈಕು ಮತ್ತು ನಗದು 30,000, ಒಟ್ಟು 28 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿರುತ್ತದೆ. ಎಲ್ಲ ಒಟ್ಟಾರೆ ಅಂದಾಜು ಬೆಲೆ 2,20,00,000 ವರ್ತ್ ಪ್ರಾಪರ್ಟಿನ ರಿಕವರಿ ಮಾಡಲಾಗಿದೆ. ಮೇಡಮ್ ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.